ಈ ಬಾರಿ ಚನ್ನಪಟ್ಟಣ ಯಾರ ತೆಕ್ಕೆಗೆ ಹೋಗ್ತದೆ ಅಂತ? ಕಾಂಗ್ರೆಸ್ ತೆಕ್ಕೆಗೆ ಹೋಗ್ತದೆ ಅಂತ ನಾನು ಹೇಳ್ಬಲ್ಲೆ. ಎರಡು ಪಕ್ಷವನ್ನ NDA ಮೈತ್ರಿಕೂಟ ಮಾಡಿದವರು ಯೋಗೇಶ್ವರ್ ಅವರು. ಅವ್ರ ಭಾವನ ತಗೊಬಂದು ಇಲ್ಲಿಗೆ ಎಲೆಕ್ಷನ್ ನಿಲ್ಲಿಸಿದವರು ಯೋಗೇಶ್ವರ್ ಅವರು. ಯೋಗೇಶ್ವರ್ ಅವರು ಹೇಳಿ ಮಂಡಿಕೆ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದ್ರು. ಕುಮಾರಸ್ವಾಮಿ ಅವ್ರು ಗೆದ್ರು. ತೆರಗೊಂಡಂತ ಕ್ಷೇತ್ರದಲ್ಲಿ NDA ಮೈತ್ರಿ ಅಭ್ಯರ್ಥಿ ಯೋಗೇಶ್ವರ್ ಕೊಡಬೇಕಾಗಿತ್ತು. ಅವರು ಮೋಸ ಮಾಡೋದು. ವಿಜಯೇಂದ್ರ ಅವರಲ್ಲ ಭಾರಿ ಮೋಸ ಮಾಡ್ಬಿಟ್ರು. ಪಕ್ಷ ಚೇಂಜ್ ಮಾಡಿದ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇರ್ಸುಮುರ್ಸು ಆಗಲ್ವಾ? ಪಕ್ಷ ಚೇಂಜ್ ಮಾಡಿದ್ರು. ಅವ್ರ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಪಕ್ಷ ಚೇಂಜ್ ಮಾಡಲಿಲ್ಲ. ಇವ್ರು ಕುಮಾರಸ್ವಾಮಿ ಅವರು ಸೀಟ್ ಕೊಟ್ಟಿದ್ರೆ ಇವ್ರು ಯಾಕೆ ಪಕ್ಷ ಬಿಡ್ತಿದ್ರು? ಒಂದಿನಾದ್ರೂ ಅನೌನ್ಸ್ ಮಾಡಿದಾರ NDA ಟಿಕೆಟ್ ಕೊಡ್ತೀವಿ ಅಂತ, ಬಿಜೆಪಿ ಚಿಹ್ನೆಯಿಂದ ಕೊಡ್ತೀವಿ ಅಂತ. ಇರಿ ಬ್ರದರ್ ಇನ್ನು ಟೈಮ್ ಇದೆ. ಇರಿ ಬ್ರದರ್ ಅಂತ ಅಂದ್ರೆ ಹೊರತು ನಿಮ್ಗೆ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಇರಿ ಬ್ರದರ್ ಅಂತ ಅನ್ಲಿಲ್ಲ. ಇನ್ನೂ ಟೈಮ್ ಇದೆ. ಚನ್ನಪಟ್ಟಣದಲ್ಲಿ ಹೋಗಿದೆ, ಅಲ್ಲೇ ಇದೆ ಇರಿ ಬ್ರದರ್, ಇನ್ನು 3 ದಿನ ಟೈಮ್ ಇದೆ ಅಂತಂದ್ರು. ಕುಮಾರಸ್ವಾಮಿ ಅವ್ರನ್ನ ಉದ್ಧಾರ ಮಾಡ್ಕೋಗಿ ಯೋಗೇಶ್ವರ್ ಅವ್ರ ಮನೆ ಹಾಳಾಗೋದದ್ದು. ಕುಮಾರಸ್ವಾಮಿ ಅವರು NDA ಮೈತ್ರಿಕೂಟ ಮಾಡ್ದೇನೆ ಹೋಗಿದ್ರೆ ಕುಮಾರಸ್ವಾಮಿ ಅವರು ಇವತ್ತು MP ಆಯ್ತಿರ್ಲಿಲ್ಲ. ಅವರ ಡಾಕ್ಟರ್ ಮಂಜುನಾಥ್ MP ಆಯ್ತಿರ್ಲಿಲ್ಲ. ಇಷ್ಟೊತ್ತಿಗೆ JDS ನಿರ್ನಾಮ ಆಗಿರುವುದು. ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಕದನ ದಿನದ ದಿನಕ್ಕೆ ಹೆಚ್ಚಾಗ್ತಿದೆ, ಕಾವು ಹೆಚ್ಚಾಗ್ತಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಏನು ಹೆಚ್ಚು ಮೊಗೇನಹಳ್ಳಿಯ ಮತದಾರರು ನನ್ನೊಂದಿಗಿದ್ದಾರೆ. ನಾನಿವತ್ತು ಹೆಚ್ಚು ಮೊಗೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ಮತದಾರರು ಏನು ಹೇಳ್ತಾರೆ, ಅವರ ಸ್ವಂತ ನಿಲುವು ಏನಿದೆ, ಅವರ ಅಭಿಪ್ರಾಯ ಏನಿದೆ ಅಂತ ಸ್ವತಃ ಅವ್ರನ್ನ ನಾನೀಗ ಕೇಳ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಯೋಗೇಶ್ ಅಂತ ಸರ್, ಈಗ ಬೈ ಎಲೆಕ್ಷನ್ ಪ್ರಾರಂಭವಾಗಿ ನಿಮಗೆ ಕೂಡ ಗೊತ್ತಿದೆ. ಎರಡೂ ಪಕ್ಷದವರು ಕೂಡ ಒಂದು ಪ್ರತಿಷ್ಠೆಯ ಕ್ಷೇತ್ರ. ಜಿದ್ದಿಯಲ್ಲಿ ಏನೋ ಪ್ರಚಾರ ಪ್ರಾರಂಭವಾಗ್ತಿದೆ. ಈ ಬಾರಿ ಚನ್ನಪಟ್ಟಣ ಯಾರ ತೆಕ್ಕೆಗೆ ಹೋಗ್ತದೆ ಅಂತ? ಈ ಬಾರಿ ಚನ್ನಪಟ್ಟಣ ಕಾಂಗ್ರೆಸ್ ತೆಕ್ಕೆಗೆ ಹೋಗ್ತದೆ ಅಂತ ನಾನು ಹೇಳ್ಬಲ್ಲೆ. ಏನಕ್ಕೆ ಅಂದರೆ 2 ಸರಿ ಯೋಗೇಶ್ವರ್ ಸೋತಿದ್ರು ಕುಮಾರಸ್ವಾಮಿ ಅವ್ರ ಮೇಲೆ. ಕುಮಾರಸ್ವಾಮಿ ಅವರು MP ಎಲೆಕ್ಷನಲ್ಲಿ ಗೆದ್ದು ಮಂಡ್ಯಕ್ಕೆ ಹೋದರು. ಮಂಡ್ಯಕ್ಕೆ ಹೋದ್ಮೇಲೆ ಈ ಕುಮಾರಸ್ವಾಮಿ ಅವರು MP ಎಲೆಕ್ಷನ್ ನಿಂತ್ಕೋಬೇಕು ಅಂದರೆ ಮೇನ್ ಕಾರಣ ಯೋಗೇಶ್ವರ್ ಅವರು. ಎರಡು ಪಕ್ಷವನ್ನು NDA ಮೈತ್ರಿಕೂಟ ಮಾಡಿದವರು ಯೋಗೇಶ್ವರ್ ಅವರು. ಅವ್ರ ಭಾವನ ತಗೊಬಂದು ಇಲ್ಲಿಗೆ ಎಲೆಕ್ಷನ್ ನಿಲ್ಲಿಸಿದವರು ಯೋಗೇಶ್ವರ್ ಅವರು. ಯೋಗೇಶ್ವರ್ ಅವರು ಹೇಳಿ ಮಂಡಿಕೆ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದ್ರು. ಕುಮಾರಸ್ವಾಮಿ ಅವ್ರು ಗೆದ್ದರು. ಆ ಕುಮಾರಸ್ವಾಮಿ ಕ್ಷೇತ್ರ ಇದು ಆಗಿತ್ತು. ಅವರಿಂದ ತೆರಗೊಂಡಂಥ ಕ್ಷೇತ್ರದಲ್ಲಿ NDA ಮೈತ್ರಿ ಅಭ್ಯರ್ಥಿ ಯೋಗೇಶ್ವರ್ ಕೊಡಬೇಕಾಗಿತ್ತು. ಅವರು ಮೋಸ ಮಾಡಿದ್ರು. ಕುಮಾರಸ್ವಾಮಿ ಮತ್ತು BJP ರಾಜ್ಯಾಧ್ಯಕ್ಷರು ಸೇರಿಕೊಂಡು BJP ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಲ್ಲ ಭಾರಿ ಮೋಸ ಮಾಡಿಬಿಟ್ರು. ಅವರಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು ನಮ್ಮ ಯೋಗೇಶ್ವರ್ ಅವರು. ನಮ್ಮ ಸಪೋರ್ಟ್ ಯಾವತ್ತಿದ್ರು ಯೋಗೇಶ್ವರ್ ಅವ್ರಿಗೆ. ಅವ್ರು ಯಾವ ಪಾರ್ಟಿಗಾದ್ರು ಹೋದ್ರು ಸರಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈ ಸರ್ ಕಾಂಗ್ರೆಸ್ಸಲ್ಲಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್. ಓಕೆ, ಹಾಗಾದರೆ ಈಗ ನೆಕ್ಸ್ಟು ನಿಮ್ಮ ಪ್ರಕಾರ ಗೆಲ್ತಾರೆ ಅಂತ ಹೇಳ್ತಿದ್ದೀರಾ. ಗೆದ್ದ ಮೇಲೆ ಮಸ್ಟ್ ಪಕ್ಷ ಚೇಂಜ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಏನು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇರ್ಸುಮುರ್ಸು ಆಗಲ್ವಾ, ಬೇಸರ ಆಗಲ್ವಾ ಅಂತ ಹೇಳಿ? ಸರ್, ಪಕ್ಷ ಚೇಂಜ್ ಮಾಡಿದ್ರೆ ನಾವೇನು ತಲೆ ಕೆಡಿಸ್ಕೊಳ್ತೀವಿ ಸರ್. ನಮಗೇನು ಹೊಸ್ತಲ್ಲ ಇದು ಪಕ್ಷ ಚೇಂಜ್ ಮಾಡೋದು. ಮಾಡಲಿ, ಅವರು ಸ್ವಾರ್ಥಕ್ಕೋಸ್ಕರ ಏನು ಪಕ್ಷ ಚೇಂಜ್ ಮಾಡಲಿಲ್ಲ ಸರ್. ಇದು ಇಷ್ಟು ಸರಿ ಪಕ್ಷ ಚೇಂಜ್ ಮಾಡೋರು ಯೋಗೇಶ್ವರ್ ಅವರು. ಪಕ್ಷ ಚೇಂಜ್ ಮಾಡಿದರು, ಅವ್ರ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಪಕ್ಷ ಚೇಂಜ್ ಮಾಡಲಿಲ್ಲ. ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಪಕ್ಷ ಚೇಂಜ್ ಮಾಡಿದ್ದಾರೆ. ಈ ಪಕ್ಷದ ಅಭಿವೃದ್ಧಿಗೋಸ್ಕರ ಅವ್ರು ದುಡಿದಿದ್ದಾರೆ. ಅವ್ರು ಎಲ್ಲೋದ್ರೂ ಅವ್ರ ಇಂಚೆ ನಾವು ಹೋಗ್ತೀವಿ ಸರ್. ಯೋಗೇಶ್ವರ್ ಅವ್ರ ಬಳಗನೇ ಜಾಸ್ತಿ ಇದೆ ಇಲ್ಲಿ. ಕುಮಾರಸ್ವಾಮಿ ಬಳಗ JDS ಬಳಗ ಬೇರೆ ಇದೆ, ಕಾಂಗ್ರೆಸ್ ಬಳಗ ಬೇರೆ ಇದೆ, ಸಪ್ರೇಟ್. ಆದರೆ ಅದಕ್ಕಿಂತ ಹೆಚ್ಚಾಗಿ ಯೋಗೇಶ್ವರ್ ಅವ್ರ ಬಳಗ ಅಂತಲೇ ಬೇರೆ ಇದೆ. ಅವ್ರ ಹೆಸರಿಗೆ ಒಂದು ಬಳಗ ಇದೆ. ಅವ್ರು ಯಾವ ಕಡೆ ಹೋದರೂ ನಾವು ಆ ಕಡೆ ಹೋಯ್ತಾ ಇರ್ತೀವಿ. ನೀರು ಯಾವ ಕಡೆ ಇರಿದ್ರು ಆ ಕಡೆ ಹಿಂದೆ ಹೋಯ್ತಾ ಇರ್ತೀವಿ ನಾವು. ಆ ಥರ ಹೇಳ್ತೀವಿ. ಇವ್ರು ಕುಮಾರಸ್ವಾಮಿ ಅವರು ಸೀಟ್ ಕೊಟ್ಟಿದ್ರೆ ಇವ್ರು ಯಾಕೆ ಪಕ್ಷ ಬಿಡ್ತಿದ್ರು? ಒಂದಿನಾದ್ರೂ ಅನೌನ್ಸ್ ಮಾಡಿದಾರ NDA ಟಿಕೆಟ್ ಕೊಡ್ತೀವಿ ಅಂತ. ಇವ್ರು ಕಾಂಗ್ರೆಸ್ ಏರ್ಪಡೆ ಆದಮೇಲೆ ಮೀಡಿಯಾದಲ್ಲಿ ಹೇಳಿದ್ರು ಏನಂತ, ಕಾಂಗ್ರೆಸ್ ನಾವೇ BJP ಚಿಹ್ನೆಯಿಂದ ಕೊಡ್ತೀವಿ ಅಂತ. ಇರಿ ಬ್ರದರ್ ಇನ್ನೂ ಟೈಮ್ ಇದೆ. ಇರಿ ಬ್ರದರ್ ಅಂತ ಅಂದರೆ ಹೊರತು ನಿಮ್ಗೆ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಇರಿ ಬ್ರದರ್ ಅಂತ ಅನ್ಲಿಲ್ಲ. ಇನ್ನೂ ಟೈಮ್ ಇದೆ. ಚನ್ನಪಟ್ಟಣದಲ್ಲಿ ಹೋಗಿದೆ, ಅಲ್ಲೇ ಇದೆ ಇರಿ ಬ್ರದರ್, ಇನ್ನೂ 3 ದಿನ ಟೈಮ್ ಇದೆ ಅಂತಂದರು. ಯೋಗೇಶ್ವರ್ ಕೊಡ್ತೀವಿ ಇರಿ ಬ್ರದರ್ ಅಂತೂ ಎಲ್ಲೂ ಹೇಳಲಿಲ್ಲ. ಅವರು ಹಂಗಂದಿ ನಮ್ಮ ಯೋಗೇಶ್ವರ್ ಅವ್ರಿಗೆ ಬೇಜಾರಾಗಿ ನಮ್ಮ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರ್ಪಡೆಯಾದರು. ಕಾಂಗ್ರೆಸ್ನವರು ಸರ್ಕಾರ ಇದೆ, ಗೆಲ್ತಾರೆ. ಮುಂದೆ ಒಂದು DCM ಶಿವಕುಮಾರ್ ಅವರಲ್ಲ, ಅವರು ಮುಂದೆ ಮುಖ್ಯಮಂತ್ರಿ ಆಯ್ತಾರೆ. ಅವರು ಮುಖ್ಯಮಂತ್ರಿ ಫೀಲ್ಡಲ್ಲಿ ಇವರು ಮಂತ್ರಿ ಆಗ್ತಾರೆ ಅನ್ನೋ ಭರವಸೆ ನಮಗಿದೆ. ಒಳ್ಳೆ ಕೆಲಸ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಉದ್ಧಾರ ಮಾಡೋಕ್ಕೋಗಿ ಯೋಗೇಶ್ವರ್ ಅವ್ರ ಮನೆ ಹಾಳಾಗೋದದ್ದು. ಕುಮಾರಸ್ವಾಮಿ ಅವರು NDA ಮೈತ್ರಿಕೂಟ ಮಾಡ್ದೇನೆ ಹೋಗಿದ್ರೆ ಕುಮಾರಸ್ವಾಮಿ ಅವರು ಇವತ್ತು MP ಆಯ್ತಿರಲಿಲ್ಲ. ಅವರ ಡಾಕ್ಟರ್ ಮಂಜುನಾಥ್ MP ಆಯ್ತಿರಲಿಲ್ಲ.
ಇಷ್ಟೊತ್ತಿಗೆ JDS ನಿರ್ನಾಮ ಆಗಿರೋದು. ಎರಡು ಎಲ್ಲಿ ಗೆಲ್ತಿದ್ರು ಸರ್ ಅವರು? ಇವಾಗ MP ಎಲೆಕ್ಷನ್ ಮೈತ್ರಿ ಆಗಲಿಲ್ಲ ಅಂದರೆ 2 ಎಲ್ಲಿ ಗೆಲ್ತಿದ್ರು? 2 ಗೆಲ್ತಿರಲಿಲ್ಲ. ಹೋದ ಎಲೆಕ್ಷನಲ್ಲಿ ಯೋಗೇಶ್ ಕಾಂಗ್ರೆಸ್ಗೆ ಹೋಗಿದ್ರೆ BJP 10 ಗೆಲ್ತಿರಲಿಲ್ಲ. ಯಾಕೆ ಮೈತ್ರಿ ಆಗಿರೋದ್ರಿಂದ ಹೋಸಲಿ MP ಎಲೆಕ್ಷನಲ್ಲಿ BJP ಜಾಸ್ತಿ ಸೀಟ್ ಬಂತು. MP ಎಲೆಕ್ಷನ್ ಮೈತ್ರಿ ಮಾಡ್ಕೊಂಡಿರಲಿಲ್ಲ ಅಂದಿದ್ರೆ ಕಾಂಗ್ರೆಸ್ ಇನ್ನೂ ಜಾಸ್ತಿ ಬರೋದು ಸರ್. ಅದರಲ್ಲೇ 2 ಮಾತಿಲ್ಲ. ನಾನು ಮೊದಲು ನಮ್ಮ BJPಲಿ ಇದ್ದೆ. ನಮ್ಮ BJP ಅಂತ ತಿಳ್ಕೊಳ್ಳೋದಿಲ್ಲ, ನಮ್ಗೆ ಯೋಗೇಶ್ ಫಾಲೋವರ್ಸು ನಾವು. ಯೋಗೇಶ್ ಅವರು ಎಲ್ಲಿ ಹೋಯ್ತಾರೋ ಅಲ್ಲಿ ಬರ್ತೀವಿ ನಾವು, ಅವ್ರ ಹಿಂದೆ ಇರ್ತೀವಿ. ಈಗ ಫಸ್ಟು ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಯೋಗೇಶ್ವರ ಬೇಕಾಗಿತ್ತು. ಮುಖ್ಯಮಂತ್ರಿ ಮಾಡಿದ್ರು, 17 ಜನ MLA ಕರ್ಕೊಬಂದು. ಅದು ಗಮನಿಸಿ ಅವ್ರು ಮಿನಿಸ್ಟ್ರು ಕೊಡಲಿಲ್ಲ ಅನ್ನೋ ಕೋಪಕ್ಕೆ ಸರ್ಕಾರನೇ ಉಳಿಸಿದ್ರು. ನಮ್ಮ ಯೋಗೇಶ್ವರ ಏನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಸರ್ಕಾರನೇ ಉಳಿಸಿ ತಿರ್ಗಾ ಬೇರೆಯವ್ರ ಮುಖ್ಯಮಂತ್ರಿ. ಆ ಜಿದ್ಗೋಸ್ಕರ ಯಡಿಯೂರಪ್ಪನವರು ಟಿಕೆಟ್ ಕೊಡಲಿಲ್ಲ. ಕುಮಾರಸ್ವಾಮಿಯವರು ಯಡಿಯೂರಪ್ಪ ಅವರು ಭಾರಿ ಆಪ್ತರಾಗಿ ಮಾತಾಡ್ಕೊಂಡವರು ಅವ್ರು ಟಿಕೆಟ್ ಕೊಡಲಿಲ್ಲ. ಕೇಂದ್ರದವರು ಕೊಡಿ ಅಂತ ಏನೇ ಹೇಳಿದ್ರು. ಯಡಿಯೂರಪ್ಪನವರೇ ಮಧ್ಯದಲ್ಲಿ ಮೂಗು ತೋರಿಸಿ ಕೊಡಬೇಡಿ, ಯಾಕೆಂದರೆ ಅವ್ರನ್ನ ಇಳಿಸ್ಬಿಟ್ರಲ್ಲ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರಲ್ಲಿ ಯಡಿಯೂರಪ್ಪರಲ್ಲಿ ಈಗ BJP ಈ ಹಳೆ ಮೈಸೂರು ಭಾಗದಲ್ಲಿ ಬೆಳೀತಾ ಇತ್ತು, ಚೆನ್ನಾಗಿ ಬೆಳೀತಾ ಇತ್ತು. ಈ ಯಡಿಯೂರಪ್ಪನವ್ರ ಮಧ್ಯ ಮಾತಾಡಲಾಗಿ ಅವ್ರ ಮಧ್ಯ ಬರಲಾಗಿ ಹಳೆ ಮೈಸೂರು ಭಾಗದಲ್ಲಿ ಇನ್ನೇನು ಬೆರಳೆಣಿಕೆ ಅಷ್ಟೇ. ಇಲ್ಲಿ BJP ಕ್ಯಾಂಡಿಡೇಟ್ ಎಷ್ಟು ತಗೊಬಿಡ್ತಾರೆ? 5,000 ತಗೊಳ್ಳೋದು ಕಷ್ಟ ಇಲ್ಲಿ ಚನ್ನಪಟ್ಟಣದಲ್ಲಿ. ಈಗ BJP ಮೈತ್ರಿ ಹೋದರೆ JDS ಮೈತ್ರಿ ಕಿತ್ತೋದ್ರೆ 5,000 ಒಟ್ಟು ಇಲ್ಲ, ಠೇವಣಿನೇ ಇಲ್ಲ BJPಗೆ. ಇಲ್ಲಿ ಅಂತ 83,000 ಓಟ್ ತಗೋಗಿ ನಿಲ್ಲಿಸಿದ್ರು ಯೋಗೇಶ್ವರರು. ಅಂಥವ್ರಿಗೆ ಮೋಸ ಮಾಡಿದ್ರು. ಇಲ್ಲಿ ಯೋಗೇಶ್ವರ ಅವ್ರನ್ನ ಕೆಳಗಡೆ ತಳ್ಳಬೇಕು ಅಂತಲೇ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರು ಮಾಡಿದ ಪ್ಲ್ಯಾನು ಅವ್ರಿಗೆ ಉಲ್ಟಾ ಆಗಿದೆ. ಈಗ ಯೋಗೇಶ್ವರವ್ರಿಗೆ ಹೇಳ್ತಾರೆ, ಯಡಿಯೂರಪ್ಪನವ್ರು ಏನು ಮಾಡಿದ್ರು, ಒಂದು ಕಲ್ಲಲ್ಲಿ 2 ಅಕ್ಕಿ ಹೊಡಿಕೆ ಮಾಡಿದ್ರು, ಆಗದೆ ಹೋಯ್ತು. ಏನು ಕುಮಾರಸ್ವಾಮಿ ಮಗನಿಗೆ ಟಿಕೆಟ್ ಘೋಷಣೆ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿಗೆ. ಯೋಗೇಶ್ವರ್ ಬಂಡಾಯ ಆಯ್ತಾರೆ. ಯೋಗೇಶ್ ಬಂಡಾಯ ಆದರೆ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ಸು, ಯೋಗೇಶ್ 3 ಪಕ್ಷದಿಂದ ಚುನಾವಣೆ ಆಗೋದು, ತ್ರಿಕೋನ ಸ್ಪರ್ಧೆ ಆಗೋದು. ಯೋಗೇಶ್ ಫಾಲೋವರ್ಸ್ ಯೋಗೇಶ್ಗೆ ಹಾಕೊಳ್ಳೋರು, ಕಾಂಗ್ರೆಸ್ನವ್ರು ಕಾಂಗ್ರೆಸ್ಗೆ ಹಾಕೊಳ್ಳೋರು, ನಿಖಿಲ್ ಕುಮಾರಸ್ವಾಮಿಗೆ ಹಾಕೋರು. ಆಗ ನಿಖಿಲ್ ಕುಮಾರಸ್ವಾಮಿಯವರೇ ಗೆಲ್ತಿದ್ರು ತ್ರಿಕೋನ ಸ್ಪರ್ಧೆ ಮಾಡಿದಾಗ. ಅದು ನಮ್ಮ ಯೋಗೇಶ್ ಅಣ್ಣಗೆ ಗೊತ್ತಾಗೋಯ್ತು. ಇದೇನ ಸಾರ್ ಇವರು ರಾಜೀನಾಮೆ ಕೊಟ್ಟರು ನೋಡಿ ಕುಮಾರಸ್ವಾಮಿಯವರು. ಆ ರಾಜೀನಾಮೆ ಕೊಟ್ಟಾಗ್ಲೇ ನಿಖಿಲ್ ಕುಮಾರಸ್ವಾಮಿ ಯೋಚನೆ ಮಾಡೋರೆ, ನಮ್ಮ ಮಗನಿಗಿದ್ದು ಕ್ಷೇತ್ರ ಅಂತ ರಿಸರ್ವ್ ಅಂತ. ನಮ್ಮ ಸಾಹೇಬಂಗೋಸಿ ಲೇಟಾಗಿ ತಿಳಿಯಿತು ಯೋಗೇಶ್ವರ ಅವ್ರಿಗೆ, ಈ ಥರ ಮೋಸ ಮಾಡ್ತಾವ್ರೆ ಅಂತ ಗೊತ್ತಾಗಲಿಲ್ಲ. ಬೇಗ ಗೊತ್ತಾಗಿದ್ರೆ ಸರ್ ಬೇಗನೆ ಸೇರ್ಕೊಬಿಡೋರು, ಕಾಂಗ್ರೆಸ್ ಸೇರ್ಕೊಬಿಡೋರು. ಮತ್ತು ಇವ್ರನ್ನೂ ಅಷ್ಟೇ, ಯಾರನ್ನ ಸೂರ್ಯವ್ರ ಜೊತೆ ಸೇರ್ಕೊಂಡು ಸೂರ್ಯವ್ರನ್ನೇ ಗೆಲ್ಸ್ಬಿಡೋರು ಎಲೆಕ್ಷನಲ್ಲಿ. ಮಂಜುನಾಥ್ನ ಇದು ಮಾಡ್ತಿರ್ಲಿಲ್ಲ ಸರ್. ನಾವು ಅಂದಾಜು 40,000 ಅಂತರದಲ್ಲಿ ಸರ್. ಈ ಕಾಂಗ್ರೆಸ್ಸು ಹೇಗಿದೆ ಆಡಳಿತ ಪಕ್ಷ, 5 ಪಂಚ ಗ್ಯಾರಂಟಿಗಳು ಕೊಟ್ಟವ್ರು, ಅದು ಚೆನ್ನಾಗಿ ನಡೀತಾ ಇದೆ. ಅದ್ರ ಮುಖಾಂತರ ಗೆಲ್ತಾರೆ ಸರ್, ತೊಂದರೆ ಇಲ್ಲ. ಅಂದರೆ ಈ ಥರ ನೋವು ಕೊಟ್ಟು ರಾಜಕಾರಣ ಮಾಡ್ತಾರಲ್ಲ ಈ ಕುಮಾರಸ್ವಾಮಿಯವರು ಮತ್ತು BJPಯವರು, ಇವ್ರಿಗೆ ಹೇಳೋದೊಂದೇ ಸರ್, ನಿಮ್ಮ ಪಕ್ಷಕ್ಕಾಗಿ ದುಡ್ದವ್ರೆ ಯಡಿಯೂರಪ್ಪವ್ರೆ. ದುಡ್ದವ್ರ ನಂಬಿದ್ರೆ ಒಂದು ಅಷ್ಟೋ ಇಷ್ಟೋ ಉಳ್ಕೋತದೆ ಏನೋ BJPಲಿ. ಇಲ್ಲಾಂದರೆ ಹಳೆ ಮೈಸೂರು ಭಾಗದಲ್ಲಿ ನಿಮ್ಮ ತಾಕತ್ತಿದ್ರೆ ಮುಂದಿನ ಎಲೆಕ್ಷನಲ್ಲಿ 30,000 ಓಟ್ ತಗೊಳ್ರಿ. ಚನ್ನಪಟ್ಟಣದಲ್ಲಿ ಚಾಲೆಂಜು ತಾಕತ್ತಿದ್ರೆ ಓಪನ್ ಚಾಲೆಂಜ್ 30,000 ಎಲ್ಲ ಓಟ್ ತಗೊಳ್ಳಿಕಂಡ್ರಿ ಇವರು. ಯೋಗೇಶ್ವರ ಅವ್ರು ಬಿಟ್ಬಿಟ್ಟು ಇವ್ರು BJPಲಿ ಕ್ಯಾಂಡಿಡೇಟ್ ಹಾಕಿ ಲೋಕಲ್ ಕ್ಯಾಂಡಿಡೇಟ್ 30,000 ಓಟ್ ತಗೊಳ್ಳಿ ತಾಕತ್ತಿದ್ರೆ. ಈಗ ಯಡಿಯೂರಪ್ಪರಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀರಾ ನೀವು? ಹೌದು, ಯಡಿಯೂರಪ್ಪರಿಂದನೇ ಯೋಗೇಶ್ವರ ಮೋಸ ಆಗಿರೋದು. ರಾಘವೇಂದ್ರ ಅವರು ವಿಜಯೇಂದ್ರ ಇವರು ಯಡಿಯೂರಪ್ಪರಿಂದನೇ ಮೋಸ ಆಗಿರೋದು. ಕುಮಾರಸ್ವಾಮಿ ಜೊತೆ ಸೇರಿಕೊಂಡು ಮಾತಾಡ್ಕೊಂಡು ರಾಜಕೀಯ ಮಾಡೋದು ಇವರು. ನಾನು ಹೇಳ್ತಾ ಇದ್ದೀನಿ, ಯಡಿಯೂರಪ್ಪ ಅವರು ನೆಕ್ಸ್ಟ್ ಸರಿ ಡಿಸಾಲ್ವ್ ಮಾಡಿಬಿಟ್ರೆ, ಯಾವುದು NDA ಡಿಸಾಲ್ವ್ ಆದರೆ BJP ಕ್ಯಾಂಡಿಡೇಟ್ ತಾಕತ್ತಿದ್ರೆ 30,000 ಓಟ್ ತಗೊಳ್ಳಿ ಸರ್. ಓಪನ್ ಚಾಲೆಂಜ್ ಇದು. ಓಕೆ, ಈಗ ಒಂದಷ್ಟು ಚರ್ಚೆಗಳಾಗ್ತಿದೆ ಚನ್ನಪಟ್ಟಣದಲ್ಲಿ. ಏನೋ ಪಬ್ಲಿಕ್ಕೇ ಮಾತಾಡ್ತಿರೋದಂಥದ್ದು, ಸಾರ್ವಜನಿಕರ ಮತದಾರರೇ ಮಾತಾಡ್ತಿದ್ದಾರೆ. ಮುಸ್ಲಿಮ್ಸ್ ಓಟ್ಗಳಿಂದ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ಏನು ಹೇಳ್ತೀರಿ ಇದಕ್ಕೆ ನೀವು?
ಸರ್ ಮುಸ್ಲಿಂ ಬಾಂಧವರು 2 ಸರಿ ಹಾಕಿದ್ರು. ಕುಮಾರಸ್ವಾಮಿಗೆ ಹಾಕಿ ನಾವು ಯೋಗೇಶ್ವರ್ ಸೋಲಾಗಿ ಮುಸ್ಲಿಂ ಬಾಂಧವರು ಕುಮಾರಸ್ವಾಮಿಗೆ ಓಟ್ ಹಾಕ್ಲಾಗೆ 2 ಸರಿ ಸೋತದ್ದು ಯಾರೋ ಯೋಗೇಶ್ವರ್ ಅವರು. ಅವ್ರಿಗೆ ಮುಸ್ಲಿಂ ಬಾಂಧವರಿಗೆ ಯೋಗೇಶ್ ಮೇಲೆ ಕೋಪ ಇಲ್ಲ, BJP ಪಕ್ಷದ ಮೇಲೆ ಕೋಪ ಇದೆ. ಯೋಗೇಶ್ ಇವಾಗಲೂ ಹೋಗಿ ನಾವು ನಮ್ಮ ಫ್ರೆಂಡ್ಸು, ನಮಗೂ ಫ್ರೆಂಡ್ಸ್ ಇದ್ದಾರೆ ಮುಸ್ಲಿಮ್, ಕೇಳ್ದೋ ನೋಡಿ ಭಯ್ಯ ಅವರು ಯಾವ ಪಕ್ಷದಲ್ಲಾರು ನಿಂತ್ಕೊಳ್ಳಿ, ಆದರೆ BJPಗೆ ನಾವು ಓಟ್ ಹಾಕಲ್ಲ ಅನ್ನೋದೊಂದೇ ಬತ್ತಿತ್ತು. ವ್ಯಕ್ತಿನ ಉಳಿಸ್ಕೋಬೇಕು ಅಂತ ಅವ್ರು ಹೇಳ್ತಿದ್ರು. ಬಂದ್ಬಿಡ್ಲಿ ನಮ್ಮ ಪಕ್ಷಕ್ಕೆ ಅಂತಿದ್ರು. ಈಗ ಯೋಗೇಶ್ವರರು ಪೇಟೆ ಬೀದಿ ಒಳಗೆ ಹೋದ್ರೆ ಅವರೇ ಹೊತ್ಕೊಂಡು ಕುಣಿತಾರೆ. ಆ ರೀತಿ ಇದೆ. ಹಳ್ಳಿಗಳಲ್ಲಿ ಹೇಗಿದೆ? ಹಳ್ಳಿಗಳಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ ಸರ್, ಹೇಗಿದೆ ಏನಿದೆ ಅಂತ ನೋಡ್ತಾ ಇದ್ದೀರಲ್ಲ. 40,000 ಈಗ ಹಳ್ಳಿಗಳಲ್ಲಿ ಹೇಗಿದೆ ಅಂತ ಹೇಳಿದರೆ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಮಾಡಿಲ್ಲ ಅನ್ನುವಂಥದ್ದು. ಒಂದು ಕಡೆ ಪರ ವಿರೋಧ ಇಬ್ಬರಿಗೂ ಕೂಡ ಒಲವನ್ನು ತೋರಿಸಿದ್ದಾರೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಗೆಲ್ಲಬೇಕು ಅನ್ನುವಂಥದ್ದು ಹೇಳ್ತಾರೆ, ಯೂತ್ಸು ಕೂಡ ಹೇಳ್ತಿದ್ದಾರೆ, ವಯಸ್ಸಾದವರು ಕೂಡ ಹೇಳ್ತಿದ್ದಾರೆ. ಮತ್ತು ಇವರು ಏನು ಕಾಂಗ್ರೆಸ್ನ ಅಭ್ಯರ್ಥಿ ಯೋಗೇಶ್ ಅವರು ಕೂಡ ಬಂದರೂ ಕೂಡ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಬಂದಿದೆ. ಒಟ್ಟಾರೆಯಾಗಿ ಈಗ ಯೋಗೇಶ್ ಅವರು ಗೆದ್ದರೆ ಯೂತ್ಸಿಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಮುಖ್ಯವಾಗಿ ಸರ್, ನಿಖಿಲ್ ಕುಮಾರಸ್ವಾಮಿಗಿದ್ರೆ ಯೂತ್ಸ್ಗೆ ಏನು ಅನುಕೂಲ ಮಾಡ್ತಾರೆ ಅದನ್ನು ನೀವು ಹೇಳಬೇಕು ಏನಾಗುತ್ತೆ ಅಂತ. ಅಲ್ಲ ಯೋಗೇಶ್ವರ್ ಅವರು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಯೂತ್ಸ್ಗೆ ಏನು ಮಾಡಿದ್ದಾರೆ? ನೀರಾವರಿ ಮಾಡಿದ್ದಾರೆ ಸರ್. ನಮ್ಮೂರಿನ ಜನಕ್ಕೆ ನಮ್ಮ ತಾಲೂಕಿನ ಜನಕ್ಕೆ ಏನು ಬೇಕಾಗಿರಲಿಲ್ಲ, ನೀರು ಬೇಕಾಗಿತ್ತು. ಅಂಥ ಕಾಲದಲ್ಲಿ ನೀರು ತಗೊಬಂದರು. ನೀವೀಗ ಹೋದ್ರೆ ಈ ಕಡೆ ಹೋದರೆ ನೋಡ್ಬೋದು, ಭತ್ತ ಬೆಳೆದು 20 ವರ್ಷ ಆಗಿತ್ತು. ಈಗ 2 ಬೆಳೆ ಭತ್ತ ಬೆಳಿತಾವ್ರೆ. ಬೆಂಗಳೂರಿಗೆ 20,000 ಕೆಲ್ಸಕ್ಕೆ ಹೋಗ್ತಿದ್ರು ಸರ್ ಎಲ್ಲ. ಇವಾಗ ಊರಲ್ಲೇ ಬಂದು ತಿಂಗಳಿಗೆ 20,000 ತಿಂಗಳಿಗೆ 20,000 ಮಾಡ್ತಿದ್ರು. ವಾರಕ್ಕೆ 10 ವರ್ಷ ಕಟ್ಕೊಂಡ್ರೆ 40,000 ರೂಪಾಯಿ ಇನ್ಕಮ್ ಬರ್ತದೆ. ಅದಕ್ಕೆ ಬೇಕಾಗಿರೋದು ಮೇನ್ ನೀರಿದ್ದರೆ ಎಲ್ಲ. ನೀರಾವರಿನೇ ಮಾಡವ್ರೆ. ನೀರಾವರಿನ ದೇವೇಗೌಡರು ಬ್ಯಾರೇಜ್ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ಅಲ್ಲಿಂದನೇ ತಂದಿರೋದು ನೀರು. ಅಲ್ಲಿ ಮಾಡಿದ್ರು, ಅಲ್ಲಿಂದ ಅಲ್ಲಿ ಮಾಡಿದ್ಮೇಲೆ ಅಲ್ಲೇ ಇರೋದು ನೀರು. ಇಲ್ಲಿಗೆ ಹೆಂಗೆ ಬತ್ತಿತ್ತು, ಹಾರ್ಕೊಂಬಂದ್ಬಿಡೋದು ನೀರು. ಪೈಪ್ಲೈನ್ ಮಾಡಿದವ್ರು ಯಾರು? ಯೋಗೇಶ್ವರ ತಾನೆ. ಅದನ್ನು ನೆನ್ಕೋಬೇಕು. ಜನ ನೆನ್ಕೊಂಡಿದ್ದಾರೆ. 2 ಸರಿ ಸರ್ ಇದೇನಾಯಿತು ಅಂದರೆ 2 ಸರಿ ಎಲೆಕ್ಷನ್ನು. ಒಂದು ಸರಿ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಯ್ತಾರೆ, ಸಾಲ ಮನ್ನಾ ಮಾಡ್ತಾರೆ ಅಂತ ಗೆಲ್ಸಿದ್ರು ಒಂದು ಸರಿ. ಅದಾದಮೇಲೆ 2ನೇ ಎಲೆಕ್ಷನಲ್ಲಿ ಮುಸ್ಲಿಂ ಬಾಂಧವರು JDS ಕೋಟ್ ಹಾಕಿದ್ರು. JDS ಕೋಟ್ ಹಾಕಿದ್ಮೇಲೆ ಇವರು ಹೋಗಿ BJP ಜೊತೆ ಮೈತ್ರಿ ಮಾಡ್ಕೊಂಡ್ರು. ಈಗ ಯಾವುದೇ ಕಾರಣಕ್ಕೂ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಕೋಟ್ ಹಾಕಾರೆ ಹೊರತು BJP JDS ಮೈತ್ರಿ ಓಟ್ ಹಾಕಲ್ರು. ಈಗ ನಮ್ಮ ಯೋಗೇಶ್ವರವ್ರಿಗೆ ಹೋದ ಎಲೆಕ್ಷನಲ್ಲಿ ನೀವು ನೋಡ್ಬೋದು, ಕೌಂಟಿಂಗಲ್ಲಿ 15,000 ಮುಸ್ಲಿಮ್ಸ್ ಓಟ್ ನಡೆದಿದ್ರೆ ಒಂದು 100-120 ಓಟ್ ಅಷ್ಟೇ ನಮ್ಮ ಯೋಗೇಶ್ವರ ಅವ್ರಿಗೆ BJP ಅಭ್ಯರ್ಥಿಗೆ. ಕುಮಾರಸ್ವಾಮಿ ಅವ್ರಿಗೆ 15,000 ಓಟು. ಒಂದು ಬೂತಲ್ಲಿ 1,000ಕ್ಕೆ 3 ಓಟು. ಅವ್ರದ್ದು 1,000 ಓಟ್ ಇದ್ದರೆ ನಮ್ಗೆ 3 ಓಟು. ಈ ಥರ ಇತ್ತು. ಅದು ಉಲ್ಟಾ ಆಯ್ತದೆ ಇವಾಗ. ಅವ್ರು 150 ಹೋಯ್ತದೆ, ನಮ್ಗೆ 15,000 ಉಲ್ಟಾ ಆಯ್ತದೆ ಸರ್. ಅದು ಈ ಥರ ನಡೀತಿದೆ. ಒಟ್ಟಿನಲ್ಲಿ ಯೋಗೇಶ್ವರ ಅವ್ರು ಗೆಲ್ತಾರೆ ಸರ್, ಗೆಲ್ತಾರೆ. ಈಗ ಹೆಚ್ಮೊಗೇನಹಳ್ಳಿ ಗ್ರಾಮಕ್ಕೆ ಏನೇನು ಮೂಲಭೂತ ಸೌಕರ್ಯಗಳು ಆಗಬೇಕು ಅಂತ ಹೇಳಿ ಈ ಗ್ರಾಮದ ಯುವಕಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಮೂಲಭೂತ ಸೌಕರ್ಯಗಳು ರಸ್ತೆಗಳಿರ್ಬೋದು, ನೋಡ್ತಾ ಇದ್ವಿ ಗುಂಡಿಗಳನ್ನು ಮುಚ್ಚಿಲ್ಲ, ಬೀದಿ ಲೈಟ್ಗಳಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ನೀವು ಏನು ಹೇಳ್ತೀರಾ ಅಂತ ಸರ್? ಯೋಗೇಶ್ವರ ಅವಧಿಲಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ 75 ಲಕ್ಷ ರೂಪಾಯಿ ತಂದು ಇಲ್ಲಿ ಊರಿಗೆ ಫುಲ್ ಕಾಂಕ್ರೀಟ್ ರೋಡ್ ಮಾಡಿಸಿದ್ರು. ಅದಾದಮೇಲೆ ಸಣ್ಣ ಪುಟ್ಟ ಮಾಡಿಸೋರೆ ಹೊರತು ಇನ್ನೂ ನಮ್ಮ ಕೇರಿಲಿ ಅರ್ಧ ಆಗೈತೆ ರೋಡು. ಇನ್ನೂ ಅರ್ಧ ಆಗಿಲ್ಲ. ಯಾವುದು ಕುಮಾರಸ್ವಾಮಿ MLA ಆದಮೇಲೆ ಅರ್ಧ ಮಾಡೋರು ರೋಡ, ಇನ್ನೂ ಅರ್ಧ ಮಣ್ಣು ರೋಡೇ ಇದೆ. ಬಂದು ಈಗ ಕರ್ಕೊಯ್ತೀನಿ. ಬೀದಿ ದೀಪದ್ದೇನು ತೊಂದರೆ ಇಲ್ಲ, ಸ್ವಲ್ಪ ಪಂಚಾಯತಿಯವ್ರು ಮೇಂಟೈನ್ ಮಾಡ್ತಾಯಿದ್ದಾರೆ. ಅದಕ್ಕೂ ಹಿಂಸೆ ಮಾಡಬೇಕು ಅಧಿಕಾರಿಗಳಿಗೆ ಹೋಗಿ ಲೆಟ್ರ್ ಕೊಡಬೇಕು, ಹಿಂಸೆ ಮಾಡಬೇಕು. ಲೆಟ್ರ್ ಕೊಡಿ, ಲೈಟ್ ಹೋಗೈತೆ, ಇಲ್ಲ ಕರೆಂಟ್ ಬರ್ತಾಯಿಲ್ಲ, ಲೈಟ್ ಹೋಗೈತೆ ಅಂತ. ನೀರಾವರಿ ಅವಾಗ ಯೋಗೇಶ್ವರವ್ರು ಮಾಡಿದರು. ಅವಾಗ 10 ವರ್ಷ ಚೆನ್ನಾಗಿತ್ತು. ಕುಮಾರಸ್ವಾಮಿ ಅವ್ರು ಬಂದ ಮೇಲೆ 2 ವರ್ಷದಿಂದ ಸ್ವಲ್ಪ ನೀರು ಮಳೆಗಾಲದಲ್ಲಿ ಇರ್ತದೆ, ಬೇಸಿಗೆಗಾಲದಲ್ಲಿ ಹೋಯ್ತದೆ. ಕ್ಲೀನಾಗಿ ಮೋಟ್ರ್ ಆನ್ ಮಾಡೋದ್ರಲ್ಲಿ ಇಗ್ಲೂರಲ್ಲಿ ಸತತವಾಗಿ ಹರಿತಿತ್ತು ಸರ್. ಆಗ ಈ ಕರೆಂಟ್ ಬಿಲ್ ಕಟ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೀಗ. ಆವಾಗಂತೂ ಯೋಗೇಶ್ವರ ಅವರು ಅಧಿಕಾರದಲ್ಲಿದ್ದಾಗ ಸತತವಾಗಿ ನೀರು ಹರಿತಿತ್ತು.
ಇದಿಷ್ಟು ಎಚ್ ಮೊಗೇನಹಳ್ಳಿಯ ಯುವ ಮತದಾರರ ಅವರ ಒಂದು ಅಭಿಪ್ರಾಯ ಆಗಿತ್ತು. ನಮಗೆ ಯೋಗೇಶ್ವರ್ ಅವರು ಬಂದರೆ ಅಭಿವೃದ್ಧಿಗಳಾಗತ್ತೆ, ಈ ಹಿಂದೆ ಇದ್ದಂತಹ ಕುಮಾರಸ್ವಾಮಿ ಅವರ ಕೊಡುಗೆ ಏನೂ ಇಲ್ಲ ಅನ್ನುವಂತಹ ಅವರ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಕದನ ಹೈ ವೋಲ್ಟೇಜಿಂದ ನಡೀತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ಭಾಗಗಳಿಂದ, ಅಕ್ಕಪಕ್ಕದ ಕ್ಷೇತ್ರಗಳಿಂದ ಎರಡೂ ಅಭ್ಯರ್ಥಿಗಳು ಕೂಡ MLಗಳನ್ನು ಕರೆಸ್ಕೊಂಡು, MP ಗಳನ್ನು ಕರೆಸ್ಕೊಂಡು ಕ್ಯಾಂಪೇನನ್ನು ಮಾಡ್ತಿರುವಂಥದ್ದು, ಮತ ಯಾಚನೆಯನ್ನು ಮಾಡ್ತಿರುವಂಥದ್ದು ಈಗ ಹೈ ವೋಲ್ಟೇಜ್ ಕದನ ಅಂತಲೇ ಹೇಳ್ಬೋದು. ಈಗಾಗಲೇ ರಾಜ್ಯದ 3 ವಿಧಾನಸಭಾ ಕ್ಷೇತ್ರದ ಪೈಕಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಈಗ ಹೈ ವೋಲ್ಟೇಜ್ ಆಗಿದೆ ಮತ್ತು ರಾಜ್ಯದ ರಾಜಕಾರಣಿ ಪೂರ್ತಿ ಏನೋ ಈ ಚನ್ನಪಟ್ಟಣದ ಕಡೆ ಗಮನ ಹರಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಯಾರು ಈ ಬಾರಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಗೆಲ್ತಾರೆ, ಯಾರು ಚನ್ನಪಟ್ಟಣದ ಬೊಂಬೆನ ಆಡಿಸ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಗನ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ TV, ಚನ್ನಪಟ್ಟಣ.